ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು, ಇಲ್ಲ ನೀವು ಸ್ನ್ಯಾಕ್ಸಿಗೆ ಮಾಡ್ಕೊಳ್ಬೋದು ಅಥವಾ ಡಿನ್ನರಿಗೆ ಕೂಡ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನಾವು ಪೊಟ್ಯಾಟೊ 2 ಆಲೂಗೆಡ್ಡೆಯಿಂದ ರುಚಿಯಾದಂಥ ಈ ರೆಸಿಪಿನ ತಯಾರಿಸ್ಬೋದು. ಮಕ್ಕಳಿಗೆ ಅಂತೂ ಪೊಟ್ಯಾಟೊ ರೆಸಿಪಿಗಳು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಎಗ್ಲೆಸ್ ರೆಸಿಪಿ. ಸೊ ಯಾವುದೇ ಹೆಗ್ಗನ್ನು ನಾನು ಯೂಸ್ ಮಾಡ್ದಲೇ ಇವತ್ತು ಮಾಡ್ತಾ ಇರೋಂತಹ ರೆಸಿಪಿ. ಸೊ ಪೊಟ್ಯಾಟೊ ಆಮ್ಲೆಟ್ ರೆಸಿಪಿ. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ನಾವು ಪೊಟ್ಯಾಟೊ ರೆಸಿಪಿನ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಪ್ಯಾನಿಗೆ ಇಲ್ಲಿ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ತುಪ್ಪ ಬೇಡ ಅನ್ನೋರು ನೀವು ಆಯಿಲ್ ಕೂಡ ಉಪಯೋಗಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಈಗ ತುಪ್ಪ ಎಲ್ಲ ಕರಗಿದೆ, ನೋಡ್ತಾ ಇರ್ಬೋದು ನೀವು, ಪೂರ್ತಿ ಮೆಲ್ಟ್ ಆಗಿದೆ. ಸೊ ಈ ಥರ ಕರಗಿದ ನಂತರ ನಾನು ಇವಾಗ ಆಲೂಗೆಡ್ಡೆನ ನೋಡಿ ನಾನು ಸ್ಲೈಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಸೊ ಹೀಗೆ ಕಟ್ ಮಾಡಿ ನೀವು ಈ ಥರ ನಾನು ಹೇಗೆ ಜೋಡಿಸ್ತಾ ಇದ್ದೀನೋ ಹಾಗೆ ನೀವು ಜೋಡಿಸ್ಕೋಬೇಕು. ಓಕೆ, ಇದನ್ನು ಹೀಗೆ ಜೋಡಿಸ್ಕೊಳ್ಳಿ. ಸುತ್ತಲೂ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ನಿಮಗೆ, ಮತ್ತು ಎಲ್ಲ ಕಡೆಯೂ ಬೆಂದಿರುತ್ತೆ. ಮೇನು ಒಂದ್ರ ಮೇಲೆ ಒಂದು ಕಡೆ ಇಟ್ಟರೆ ನಾವು ಖಂಡಿತ ಬೇಯಲ್ಲ. ಸೊ ಈ ಥರ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ. ಇದ್ರ ಮೇಲೆ ನೋಡಿ ನಾನು ಜೋಡಿಸಿದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸಿದ್ದೀನಿ ಮೇಲೆಲ್ಲ, ಸ್ವಲ್ಪ ಖಾರ ಇರಲಿ ಅಂತ ಅಷ್ಟೇ. ನೀವು ಬೇಕು ಅಂದರೆ ನೀವು ಅಚ್ಕಾರದ ಪುಡಿನೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಮೇಲೆ ಉದುರಿಸ್ತಾ ಇದ್ದೀನಿ, ನೋಡ್ಬೋದಲ್ಲ. ಇದಾದ ನಂತರ ನಾನು ಈರುಳ್ಳಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ರಿಂಗ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಈಗ ಈ ಥರ ಈರುಳ್ಳಿ ರಿಂಗ್ಸ್ನ ನಾವು ಪೂರ್ತಿ ಮೇಲ್ಗಡೆ ಎಲ್ಲ ನಾನು ಏನು ಪೊಟ್ಯಾಟೋಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಪೂರ್ತಿ ನಾನು ಜೋಡಿಸ್ಕೊಂಡಿದ್ದೀನಿ. ಓಕೆ ನೋಡಿ, ಈ ಥರ ಫುಲ್ ನೀವು ಜೋಡಿಸ್ಕೊಳ್ಳಿ. ನಂತರ ಇದ್ರ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ ನಾನು, ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ನಂತರ ಖಾರ ಮತ್ತು ಸ್ವಲ್ಪ ಉಪ್ಪು ಬೇಕು ಅಂದರೂ ಕೂಡ ನೀವು ಉಪ್ಪನ್ನು ಕೂಡ ಹಾಕ್ಕೋಬೋದು. ಉಪ್ಪೆಲ್ಲ ಹಾಕಿದ ನಂತರ ಈಗ ನಾನು ಆಲೂಗೆಡ್ಡೆನ ಮತ್ತು ಮೇಲ್ಗಡೆ ಪೂರ್ತಿ ಜೋಡಿಸ್ಕೋತಾ ಇದ್ದೀನಿ. ರೌಂಡಾಗಿ ಜೋಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಜೋಡಿಸಿ ನಂತರ ನಾನು ಮತ್ತೆ ಈರುಳ್ಳಿ ರಿಂಗ್ಸ್ನ ಹಾಕೋತಾ ಇದ್ದೀನಿ, ಆನಿಯನ್ ರಿಂಗ್ಸ್, ನೋಡ್ಬೋದು ನೀವು. ಈ ಥರ ರಿಂಗ್ಸ್ನ ನಾನು ಮತ್ತೆ ಜೋಡಿಸಿದ್ದೀನಿ, ಪೂರ್ತಿ ಹಾಕಿದ್ದೀನಿ. ಹಾಕಿದ ನಂತರ ಇದ್ರ ಮೇಲೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ನೋಡಿಕೊಂಡು, ಯಾಕೆಂದರೆ ಫಸ್ಟು ಹಾಕಿರ್ತೀವಲ್ಲ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಮೇಲ್ಗಡೆ ಎಲ್ಲ ಪೂರ್ತಿ ಚೀಸ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು, ನೋಡ್ಬೋದು ನೀವು. ಈ ಥರ ಚೀಸನ್ನು ಹಾಕಿದ್ರೆ, ಜಾಸ್ತಿ ಚೀಸ್ ಹಾಕಿದ್ರೆ ಮೆಲ್ಟ್ ಆಗುತ್ತಲ್ಲ, ಸೊ ಅದು ಆವಾಗ ಒಂದು ಆಮ್ಲೆಟ್ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಪೊಟ್ಯಾಟೊ ಒಂದು ರೆಸಿಪಿ. ಇದು ಸ್ನ್ಯಾಕಿಗೆ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ಇದು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸಿದ್ದೀನಿ ನಾನು. ಒಂದು ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಓಕೆ, ನಂತರ ನೋಡಿ ಈ ಥರ ಈಗ ಟರ್ನ್ ಮಾಡ್ಕೊಳ್ಳೋಣ. ಇನ್ನು ಒಂದು ಸೈಡ್ ಇದು ಆಗಿದೆ. ಸೊ ಈಗ ನೆಕ್ಸ್ಟು ಮತ್ತೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಯಲ್ಲಿ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ. ಮತ್ತು ಹೀಗೆ ಇದನ್ನು ಹಾಕಿ ಆ ಕಡೆನೂ ನಾವು ಬೇಯಿಸ್ಕೊಳ್ಳೋಣ. ಫುಲ್ ಲೋ ಫ್ಲೇಮಲ್ಲಿ, ಆಯಿಲ್ ಏನು ಹಾಕೋದು ಬೇಡ, ಜಸ್ಟ್ ನಾವು ತುಪ್ಪ ಹಾಕಿರೋದೇ ಸಾಕು, ಅದೇ ಇರುತ್ತೆ. ಈಗ ಮತ್ತೆ ಈ ಕಡೆ 5 ನಿಮಿಷ ನಾವು ಬಾಯ್ಲ್ ಮಾಡ್ಕೋಬೇಕು ಇದನ್ನು. ಓಕೆ, ಈಗ 2 ಸೈಡು ಬೇಯಿಸೋಣ. 5 ನಿಮಿಷ ಬೇಯಿಸಿ, ಫುಲ್ ಲೋ ಫ್ಲೇಮಲ್ಲಿ ಬೇಯಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ಇದಾಗಿದೆ ನೋಡಿ. ಈಗ ಒಂದು ತಟ್ಟೆಯಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಪೊಟ್ಯಾಟೊ ಆಮ್ಲೆಟ್. ಇದನ್ನು ಪೊಟ್ಯಾಟೊ ಬ್ರೇಕ್ಫಾಸ್ಟ್ ಅಂತ ಕೂಡ ಕರಿಬೋದು. ಕೇವಲ 2 ಆಲೂಗೆಡ್ಡೆ ಇದ್ದರೆ ಸಾಕು, ರುಚಿಯಾದ ರೆಸಿಪಿನ ನೀವು ಮನೆಯಲ್ಲಿ ತಯಾರಿಸ್ಬೋದು. ಸೊ ಇದನ್ನು ಕಟ್ ಮಾಡಿ ತಿಂದರೆ ನೋಡಿ, ವಾವ್ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇದನ್ನು ಸ್ನ್ಯಾಕ್ಸಿಗೆ ಬೇಕಿದ್ರೂ ಮಾಡ್ಕೊಳ್ಳಿ ಅಥವಾ ಬ್ರೇಕ್ಫಾಸ್ಟಿಗಾದರೂ ನೀವು ರೆಡಿ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.